ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು, ನಿಮ್ಮ ಪ್ರೀತಿಯ ವಿದ್ಯಾ ವಿಜಯ್. ಏನು ಸಡನ್ನಾಗಿ ಇಲ್ಲಿ ಕಾಣಿಸ್ಕೊತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಲೈಫ್ ಸ್ಟೋರಿ ಬಗ್ಗೆ ನಿಮ್ಮೆಲ್ಲರ ಹತ್ರ ಮನಸ್ಸು ಬಚ್ಚಿ ಮಾತಾಡೋಕ್ಕೆ ನನಗೆ ಒಂದು ಪುಟ್ಟ ಅವಕಾಶ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಸ್ಟಾರ್ಟ್. ನನ್ನ ಲೈಫು ಹೇಗಿತ್ತು ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಹೇಗೆ ಅಂದರೆ ಮನೆಗೆ ದೊಡ್ಡ ಮಗಳು, ಮುದ್ದಿನ ಮಗಳು, ನನ್ನ ತಮ್ಮ ಇದ್ದಾನೆ. ಸೊ ಐ ವಾಸ್ ವೆರಿ ಪೊಸೆಸಿವ್ ಅಬೌಟ್ ಮೈ ಸೆಲ್ಫ್. ಅಂದರೆ ನನ್ನ ಸೆಲ್ಫ್ ಪೊಸೆಸಿವ್ನೆಸ್ ತುಂಬ ಇತ್ತು ನನಗೆ. ಸೊ ನಾನು 2 ಇಯರ್ಸ್ ಇದ್ದಾಗ ಅವನು ಹುಟ್ಟಿದ. ಸೊ ಇಟ್ ವಾಸ್ ನೈಸ್. ಪುಟ್ಟ ತಮ್ಮ, ನಾನು, ಅಪ್ಪ, ಅಮ್ಮ, ಅಜ್ಜಿ, ನನ್ನ ಮುತ್ತಜ್ಜಿ ಕೂಡ ಇದ್ದರು. ಸೊ ತುಂಬ ಚೆನ್ನಾಗಿತ್ತು ನನ್ನ ಜೀವನ. ಹಾಗೆ ಬರ್ತಾ 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 3.5 ವರ್ಷಕ್ಕೆ ಬಂದೆ. 3.5 ವರ್ಷಕ್ಕೆ ಬಂದಾಗ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತ್ಕೊಂಡೆ. ಬೇಸಿಕಲಿ ಐ ಆಮ್ ಅ ಕ್ಲಾಸಿಕಲ್ ಡ್ಯಾನ್ಸರ್, ಭರತನಾಟ್ಯಂ. ಸೊ ತುಂಬ ಚೆನ್ನಾಗಿತ್ತು, ಒಳ್ಳೆ ಶೋಸ್ ಮಾಡಿದೆ. ಇನ್ಫ್ಯಾಕ್ಟ್ ಇದುವರೆಗೂ ನಾನು ಆಲ್ಮೋಸ್ಟ್ ಒಂದು 250ರಿಂದ 350 ಶೋ ಮಾಡಿದ್ದೀನಿ ಇದುವರೆಗೂ. ಜಾಸ್ತಿ ಮಾಡಿರೋದೇ ಆಲ್ಮೋಸ್ಟ್ ಟೌನ್ ಹಾಲ್, ರವೀಂದ್ರ ಕಲಾಕ್ಷೇತ್ರ, ADA ರಂಗಮಂದಿರ, ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಮಾಡಿದ್ದೀನಿ. ಬಟ್ ಬೆಂಗಳೂರಲ್ಲಿ ನನ್ನ ಫೇವ್ರೆಟ್ ಜಾಗ ಬಂದು ಟೌನ್ ಹಾಲ್, ರವೀಂದ್ರ ಕಲಾಕ್ಷೇತ್ರ. ಸೊ ಈ 1-2 ಜಾಗದಲ್ಲಿ ತುಂಬ 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 ಆಲ್ಮೋಸ್ಟ್ ಒಂದು 100-150 ಶೋಸ್ ಮಾಡಿದ್ದೀನಿ ಇಲ್ಲಿ. ಆ್ಯಂಡ್ ಸ್ಕೂಲಲ್ಲೂ ಅಷ್ಟೇ. ನನ್ನ ಸ್ಕೂಲ್ ಡೇಸ್, ತುಂಬ ಚೆನ್ನಾಗಿತ್ತು ನನ್ನ ಸ್ಕೂಲ್ ಡೇಸ್. ಅಂದರೆ ತುಂಬ ಬಜಾರಿ ಇದ್ದೆ ನಾನು. ಈಗಲೇ ನಾನು ಮಾತಾಡ್ತಾ ಇರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬ ಟಾಕೆಟಿವ್ ನಾನು, ಸಿಕ್ಕಾಪಟ್ಟೆ ಮಾತಾಡ್ತೀನಿ. ಆ್ಯಂಡ್ ವೆರಿ 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 ಇನ್ನೋಸೆಂಟ್. ಅಂದರೆ ನಾನು ಯಾರ ವಿಷಯಕ್ಕೂ ಹೋಗ್ತಾ ಇರಲಿಲ್ಲ, ಏನೂ ಇದು ಮಾಡ್ತಾ ಇರಲಿಲ್ಲ. ನಾನಾಯಿತು, ನನ್ನ ವಿಷಯ ಆಯಿತು, ನನ್ನ ಪಾಡಾಯಿತು, ನನ್ನ ಸ್ಟಡೀಸ್ ಆಯಿತು, ನನ್ನ ಫ್ರೆಂಡ್ಸ್ ಆಯಿತು, ನನ್ನ ಒಂದು ಸ್ಕೂಲ್ ಆಯಿತು, ನನ್ನ ಒಂದು ಸ್ಟಡೀಸ್ ಆಯಿತು, ಇಷ್ಟು. ಸೊ ಡೇ ಬೈ ಡೇ ನನ್ನ ಸ್ಕೂಲ್ ಲೈಫ್ಸ್ ತುಂಬ ಚೆನ್ನಾಗೇ ಹೋಗ್ತಾಯಿತ್ತು. ಇನ್ಫ್ಯಾಕ್ಟ್ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನನ್ನ ಫ್ಯಾಮ್ಲಿ, ಅಪ್ಪ, ಅಮ್ಮ, ನನ್ನ ತಮ್ಮ. ಸೊ ನನಗೆ ಅಪ್ಪ ಅಂದರೆ ತುಂಬ 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 ಇಷ್ಟ. ಲೈಕ್ ಐ ಆಮ್ ಕ್ರೇಜಿ ಅಬೌಟ್ ಮೈ ಡ್ಯಾಡ್. ಅಪ್ಪ ಅಂದರೆ ಹುಚ್ಚು ನನಗೆ, ಅಪ್ಪ ಅಂದರೆ ಪ್ರೀತಿ, ಆ ಥರ. ಅಮ್ಮ ಈಸ್ ಅ ಸ್ವೀಟ್ ಆರ್ಟ್, ಲೈಕ್ ಶಿ ಈಸ್ ಅ ಹೋಮ್ ಮೇಕರ್, ಮನೇಲೇ ಇರ್ತಾರೆ. ಆ್ಯಂಡ್ ನನ್ನ ತಮ್ಮ, ಹೀ ಈಸ್ ಅ ಡಾರ್ಲಿಂಗ್, ನನ್ನ ಮುದ್ದು 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 ಪ್ರೀತಿ ತಮ್ಮ. ಆದರೆ ಅವನ್ನ ನೋಡಿದ್ರೆ, ಈಗ ನೋಡಿದ್ರೆ ನನಗೆ ತಮ್ಮ ಅಂತ ಹೇಳಲ್ಲ, ನನಗೆ ಅಣ್ಣ ಅಂತ ಹೇಳ್ತಾರೆ. ನಾನೇ ಹಿಂಗೆ ನೋಡಬೇಕು ಅವನ್ನ, ಹಂಗಿದ್ದಾನೆ. ಸೊ ಇವತ್ತಿಗೂ ನಾವು ಜಗಳ ಮಾಡ್ತೀವಿ, ಪ್ರೀತಿ ಮಾಡ್ತೀವಿ. ಹೆಚ್ಚಾಗಿ ಎಲ್ಲಿ ಜಗಳ ಇರುತ್ತೋ ಅಲ್ಲಿ ತುಂಬ ಪ್ರೀತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ಬಂತು 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 ಒನ್ ಫೈನ್ ಡೇ ನನ್ನ ಲೈಫಲ್ಲಿ ಒಂದು ದೊಡ್ಡ ಬಿರುಗಾಳಿ ಬಂತು. ಏನದು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾರನ್ನ ನಾವು ತುಂಬ ಪ್ರೀತಿ ಮಾಡ್ತೀವೋ, ಯಾರನ್ನ ನಾವು ತುಂಬ ಹಚ್ಕೊತೀವೋ, ಆ ದೇವರು ನಮ್ಮ ಜೊತೆ ಶಾಶ್ವತವಾಗಿರೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎಕ್ಸಾಂಪಲ್ ನಾನು. ಯಾಕಂದರೆ ನಾನು ನನ್ನ ಜೀವನದಲ್ಲಿ ದೇವ್ರಿಗಿಂತ ಮುಂಚೆ ಇಷ್ಟಪಟ್ಟಿದ್ದು ನನ್ನ ಅಪ್ಪನ. ಹಿ ವಾಸ್ ಮೈ ಲೈಫ್, ಹಿ ವಾಸ್ ಮೈ ಹೀರೋ, ಹಿ ವಾಸ್ ಮೈ ಎವ್ರಿಥಿಂಗ್. ನನ್ನ 9th ನನ್ನ ಅಪ್ಪ ತೀರ್ಕೊಂಡ್ರು. ನನಗೆ ಅದು ತೊಗೊಳಕ್ಕೆ ಕೂಡ ಆಗಲಿಲ್ಲ. ಇವತ್ತಿಗೂ ನನಗೆ ಅಪ್ಪ ಇವತ್ತೇ ತೀರ್ಕೊಂಡ್ರು ಅಂತ ಅನಿಸುತ್ತೆ. ನನಗೆ ಅಪ್ಪ ಅಂತ ಹೇಳಿದನು ಐ ವಿಲ್ ಬಿಕಮ್ ವೆರಿ ಎಮೋಷ್ನಲ್. ಯಾಕಂದರೆ ನನಗೆ ಅಪ್ಪ ಎಲ್ಲೋ ಹೋಗಿದ್ದಾರೆ ಅನ್ನೋ ಥರ ಇವತ್ತಿಗೂ ಅಂದ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. 18 ವರ್ಷ ಜೀವನ ಮಾಡ್ಕೊಂಡು ಬಂದಿದ್ದೀನಿ ಇವತ್ತಿನವರೆಗೂ, ಅಪ್ಪ ಇದ್ದಾರೆ ಅಂತ. ಬಟ್ ಸ್ಟಿಲ್ ಅವರು ನನ್ನ ಜೊತೆನೇ ಇದ್ದಾರೆ. ಎಸ್, ಹೀ ಸ್ಟಿಲ್ ವಿತ್ ಮೀ. ನಾನು ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು, ಏನೇ ಒಂದು ಮಾಡಿದ್ರು ನನಗೆ ಯಾವುದೋ ಒಂದು ರೀತಿ ಅಪ್ಪ ನನಗೆ ಸಪೋರ್ಟಿವ್ ಆಗಿ ನನ್ನ ಜೊತೆ ಬರ್ತಾರೆ. ಸೊ ಐ ಸ್ಟಿಲ್ ಫೀಲ್ ದಟ್ ಹೀ ಈಸ್ ವಿತ್ ಮೀ. ಆ್ಯಂಡ್ ಅವರು ನನ್ನ ರಿಯಲ್ ಹೀರೋ. ಅವರೇ ನನ್ನ ನಿಜವಾದ ದೇವರು. ಅವರೇ ನನ್ನ ಸೂಪರ್ ಹೀರೋ, ಸೂಪರ್ ಸ್ಟಾರ್ ಎಲ್ಲ. ಸೊ ನನ್ನ ಅಪ್ಪ ಬಂದು ತುಂಬ ಸ್ಟ್ರಾಂಗ್ ಆಗಿದ್ದರು. ಬಟ್ ಇವತ್ತಿಗೂ ನಾನು ಅವ್ರು ನನ್ನ ಜೊತೆನೇ ಇದ್ದಾರೆ ಅಂತ ಅಂದ್ಕೊಂಡು ಬದುಕೊಂಡು ಬರ್ತಾಯಿದ್ದೀನಿ. ಒಂದು ಹೆಣ್ಮಗಳಿಗೆ ಯಾವತ್ತೂ ತಂದೆ ಇರಬೇಕು, ಹಾಗೆ ಒಂದು ಗಂಡು ಹುಡುಗನಿಗೆ ಒಬ್ಬ ತಾಯಿ ಇರಬೇಕು ಅಂತಾರೆ. ದಟ್ ಈಸ್ ವೆರಿ ಟ್ರೂ. ಒಂದು ಹೆಣ್ಮಗಳಿಗೆ ತಂದೆ ಇಲ್ಲ ಅಂದರೆ
ಏನೇನು ನಡೆಯುತ್ತೆ ಆಕೆ ಜೀವನದಲ್ಲಿ ಅನ್ನೋದು ಊಹೆ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಆ ಥರ ಎಲ್ಲ ನಡೆಯುತ್ತೆ. ಸೊ ದಟ್ಸ್ ಆಲ್. ಅಪ್ಪ ಬಂದು ತುಂಬ ಪ್ರೀತಿ ಮಾಡೋರು ನನ್ನ. ಲೈಕ್ ನಡ್ಕೊಂಡು ಹೋಗ್ತಾಯಿದ್ರೆ ಎಲ್ಲಿ ಮಗಳು ಕಾಲು ನೋವತ್ತೋ ಅಂತ ಎತ್ಕೊಂಡು ಹೋಗೋರು ಡಾನ್ಸ್ ಕ್ಲಾಸಿಗೆ ಹೋಗುವಾಗ. ಸೊ ಕಾರಲ್ಲಿ ಕರ್ಕೊಂಡು ಹೋಗೋರು ಸ್ಕೂಲಿಗೆ, ಅವ್ರು ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗೋರು. ನಾನು ಯಾವತ್ತೂ ಬಸ್ಸೇ ಹತ್ತಿದ್ದಿಲ್ಲ. ನಾನು ಬಸ್ ಅಂತ ಹತ್ತಿದ್ದು ಅಪ್ಪ ತೀರ್ಕೊಂಡ್ಮೇಲೆ. ಮೇ ಬಿ ನಾನು 10th ಸ್ಟ್ಯಾಂಡರ್ಡಲ್ಲಿ ಒಂದೇ ಸತಿ ನಾನು ಹೋಗಿರೋದು ಬಸ್ಸಲ್ಲಿ. ನನ್ನ ಲೈಫ್ ಟೈಮಲ್ಲೇ ಬಸ್ ಹತ್ತಿಲ್ಲ ನಾನು. ಸೊ ಅಪ್ಪ ವಾಸ್ ಮೈ ಸೂಪರ್ ಹೀರೋ, ಅಷ್ಟೇ ನಾನು ಹೇಳೋದು. ನನಗೆ ಸೂಪರ್ ಹೀರೋ ಅಂತ 1000 ಟೈಮ್ಸ್ ಯೂಸ್ ಮಾಡಿದ್ರು ಲೈಕ್ ಕೌಂಟ್ಲೆಸ್, ಲೈಕ್ ಹೀ ಈಸ್ ಅ ಡಾರ್ಲಿಂಗ್ ಟು ಮೀ. ಸೊ ಅಮ್ಮ ಏನು ಹೇಳಲಿ ನಮ್ಮ ಅಮ್ಮನ ಬಗ್ಗೆ. ಅವ್ರ ಬಗ್ಗೆ ನಿಜವಾಗ್ಲೂ ಹೇಳಕ್ಕೆ ನನ್ನ ಹತ್ರ ಮಾತುಗಳೇ ಇಲ್ಲ. ಅಪ್ಪ ಹೋದ ನಂತರ ಅವರು ಜೀವನನೇ ತ್ಯಾಗ ಮಾಡಿದ್ರು ನನಗೆ, ನನ್ನ ತಮ್ಮನಿಗೆ, ನನ್ನ ಅಜ್ಜಿಗೆ. ಸೊ ಅಜ್ಜಿನೂ ವರ್ಕ್ ಮಾಡ್ತಾಯಿದ್ರು BHELಲ್ಲಿ. ಶಿ ಈಸ್ ಅ ರಿಟೈರ್ಡ್ ಎಂಪ್ಲಾಯ್ BHELಲ್ಲಿ. ಸೊ ತುಂಬ 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 ಪ್ರೀತಿ ಮಾಡಿ ನೋಡಿಕೊಂಡ್ರು ನನ್ನ ತಮ್ಮನ. ಸೊ ಐ ಆಮ್ ವೆರಿ ಗ್ಲಾಡ್ ಟು ಮೈ ಅಜ್ಜಿ. ಸೊ ನನ್ನ ಒಂಥರ ಇವತ್ತಿಗೂ ಅಷ್ಟೇ ಒಂದು ಪುಟ್ಟು ಮಗು ಥರನೇ ನನ್ನ ನೋಡ್ಕೊತಾರೆ ನನ್ನ ಮನೇಲಿ. ನಾನು ಇರೋದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ನನ್ನ ಕಾಲೇಜ್ ಲೈಫ್ ವಾಸ್ ವೆರಿ ಬ್ಯೂಟಿಫುಲ್. ಅಂದರೆ ನಾನು 1st and 2nd PU ಅಷ್ಟೇ ಕಾಲೇಜ್ ಲೈಫಲ್ಲಿ ಮಾಡಿದ್ದು. ಅಮ್ಮನಿ ಕಾಲೇಜಲ್ಲಿ ನಾನು ಓದಿದ್ದು. ಆ್ಯಂಡ್ ಐ ಹ್ಯಾಡ್ ಅ ವೆರಿ ಗುಡ್ ಫ್ರೆಂಡ್ಸ್. ಒಂದು 6 ತಿಂಗಳು ಕರೆಕ್ಟಾಗಿ ಹೋಗಿದ್ದೀನಿ, 6 ತಿಂಗಳು ಹೋಗಿದ್ದೀನಿ ಅನಿಸುತ್ತೆ ಕಾಲೇಜ್ಗೆ. ಆಮೇಲೆ ಮಿಕ್ಕಿದೆಲ್ಲ ಬರೀ ಬಂಕ್ ಮಾಡಿ ಕಾಫಿ ಡೇಗೆ ಹೋಗು, ಮೂವಿಗೆ ಹೋಗು, ಬರೀ ಇಷ್ಟೇ. ನಾನು ಅರ್ಧ ಜೀವನ ಪೂರ್ತಿ ಕಾಫಿ ಡೇಲೇ ಕಳೆದಿದ್ದೀನಿ. ಸೊ ಐ ಆಮ್ ಆ್ಯಕ್ಚುಲಿ ಯೋರ್ ಲಾಸ್ಟ್ ಬೆಂಚರ್ ಆಫ್ ಕೋರ್ಸ್. ಆ್ಯಂಡ್ 2nd PU ಆದ ನಂತರ ಸ್ವಲ್ಪ ಸೀರಿಯಸ್ನೆಸ್ ಬರೋಕ್ಕೆ ಶುರುವಾಯಿತು ನನ್ನ ಜೀವನದಲ್ಲಿ. ನಾನು ಡಿಪ್ಲೊಮಾ ಇನ್ ಥಿಯೇಟರ್ ಮಾಡಿದೆ. ಆ ಟೈಮಲ್ಲಿ ಕರೆಕ್ಟಾಗಿ ನಾನು ಒಂದು ಸೀರಿಯಲ್ ಮಾಡಿದೆ. ಐ ವಿಲ್ ಕಮ್ ಟು ಮೈ ಪ್ರೊಫೆಷನ್. ಇಷ್ಟೊತ್ತು ನನ್ನ ಒಂದು ಲೈಫ್ ಬಗ್ಗೆ ಕೇಳಿದ್ರಿ, ನನ್ನ ಒಂದು ಚೈಲ್ಡ್ಹುಡ್ ಬಗ್ಗೆ ಕೇಳಿದ್ರಿ. ನನ್ನ ಸಿನಿಮಾ ಕರಿಯರ್ ಬಗ್ಗೆ ಹೇಳ್ತೀನಿ. ನನ್ನ ಫಸ್ಟ್ ಸಿನಿಮಾ ಶ್ರೀ ಕೃಷ್ಣ ಲೀಲಾ, 5 ಲ್ಯಾಂಗ್ವೇಜಲ್ಲಿ ಬಂದಂಥ ಸಿನಿಮಾ ಅದು. GV ಅಯ್ಯರ್ ತಾತ ಡೈರೆಕ್ಷನ್ ಮಾಡಿದಂಥ ಸಿನಿಮಾ ಅದು. ತುಂಬ ಖುಷಿಯಾಗಿತ್ತು. ನಾನು ಕ್ಲಾಸಿಕಲ್ ಡ್ಯಾನ್ಸರ್ ನಿಜ, ಬಟ್ ನನಗೆ ಆ್ಯಕ್ಟಿಂಗ್ ಅಂದರೆ ಏನೂ ಗೊತ್ತಿಲ್ಲ. ಸುಮ್ಮನೆ ಏನೋ ಹೇಳೋರು, ಹಾಗೆ ಹೋಗ್ತಾಯಿದ್ದೆ, ನಿಂತ್ಕೋತಾ ಇದ್ದೆ, ಹಿಂಗೆ ನೋಡ್ತಿದ್ದೆ, ಏನು ಆ್ಯಕ್ಟ್ ಮಾಡಿ ತೋರಿಸ್ತಿದ್ರು ಅದನ್ನು ಹಾಗೆ ಕಾಪಿ ಕ್ಯಾಟ್ ಥರ ಮಾಡಿಬಿಟ್ಟು ವಾಪಸ್ ಬರ್ತಿದ್ದೆ. ಸ್ಕೂಲ್ ಡ್ರೆಸ್ಸಲ್ಲೇ ಬರ್ತಿದ್ದೆ. ಸೊ ಹಾಫ್ ಡೇ ಸ್ಕೂಲ್ಗೆ ಹೋಗ್ತಿದ್ದೆ, ಹಾಫ್ ಡೇ ಶೂಟಿಂಗ್ ಹೋಗ್ತಿದ್ದೆ, ಈ ಥರ ಮಾಡ್ತಿದ್ದೆ. ಸೊ ನನ್ನ ಫಸ್ಟ್ ಹೆಜ್ಜೆನೇ ನಾನು GV ಅಯ್ಯರ್ ಅವರ ಸಿನಿಮಾ ಮಾಡಿದ್ದು. ತುಂಬ ಖುಷಿ. ಚಿತ್ರ ಭೀಷ್ಮ. ಸೊ ನನ್ನ 2nd ಸಿನಿಮಾ ಬಂದು ಯುದ್ಧ ಮತ್ತು ಸ್ವಾತಂತ್ರ್ಯ ಅಂತ. ಇಟ್ಸ್ ಅನ್ ಅವಾರ್ಡ್ ಸಿನಿಮಾ. ಆ ಸಿನಿಮಾ ಬಂದು ಹೈದ್ರಾಬಾದ್ ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲಲ್ಲಿ ನಾಮಿನಿ ಆಯಿತು. ನನ್ನ ಹೆಸರು ಕೂಡ ನಾಮಿನಿ ಆಯಿತು. ಇನ್ಫ್ಯಾಕ್ಟ್ ಲೈಕ್ ನನಗೆ ತುಂಬ ಖುಷಿಯಾಗಿರುವಂಥ ವಿಷಯ ಅದು. ಆ್ಯಂಡ್ ತುಂಬ ಒಳ್ಳೆ ಪಾತ್ರ ಮಾಡಿದೆ. MD ಕೌಶಿಕ್ ಅಂಕಲ್ ಡೈರೆಕ್ಷನ್ ಮಾಡಿದಂಥ ಸಿನಿಮಾ ಅದು. ಆ್ಯಂಡ್ ಲೈಕ್ ಯಾವಾಗ ನನಗೆ ಅಲ್ಲಿ ಹೈದ್ರಾಬಾದ್ ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲಲ್ಲಿ ನೇಮ್ ನಾಮಿನಿ ಆಯಿತು, ನನಗೆ ಅವಾಗ ನಿಜವಾಗ್ಲೂ ಐ ವಾಸ್ ಇನ್ ಐ ಥಿಂಕ್ ಸೊ 9th ಸ್ಟ್ಯಾಂಡರ್ಡ್ ಆ ಸಿನಿಮಾ ಮಾಡಿದಾಗ. ನಾನು ಇನ್ನು ಲೈಕ್ ತುಂಬ ಖುಷಿ ಆಯಿತು ನನಗೆ. ಅದಾದ ನಂತರ ನಾನು ಕಂಪ್ಲೀಟಾಗಿ ಹೀರೋಯಿನ್ ಆಗಿಬಿಟ್ಟೆ. ಅಲ್ಲಿಂದ ನೆಕ್ಸ್ಟು ನಾಗಾಭರಣ ಅಂತ ಒಂದು ಸಿನಿಮಾ ಮಾಡಿದ್ದು. ನಾಗಾಭರಣ ಬಂದು ಬಳ್ಳಾರಿ ಜನಾರ್ದನ್ ಅಂತ ಹೇಳಿಬಿಟ್ಟು ನಿರ್ದೇಶನ ಮಾಡಿದ್ರು. ಆ್ಯಂಡ್ ಹೀರೋ ಬಂದು ಶೋಭರಾಜ್ ಅವರು ಹೀಗಿದ್ದಾರೆ, ನಾನು ಇಷ್ಟೇ ಇರೋದು. ಅವ್ರು ನನ್ನ ನೋಡಿಬಿಟ್ಟು, ಏನಪ್ಪ ನೀನು ಗೋಲಿ ಆಡೋ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಬಂದು ಹೀರೋಯಿನ್ ಮಾಡ್ತಿದ್ಯಾ ಅಂತ ಹೇಳಿದ್ರು. ಅದಿನ್ನೂ ನನಗೆ ಅವಮಾನ ಮಾಡ್ದಂಗೆ ಫೀಲ್ ಆಗ್ತಿದೆ ನನಗೆ. ಬಟ್ ಸ್ಟಿಲ್ ಅವ್ರು ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಹೇಳಿದ್ದೆ, ಒಂದು ಶೀ ಈಸ್ ಆ್ಯಪ್ ಫಾರ್ ದ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಆ್ಯಂಡ್ ನಾಗಾಭರಣ ಸಿನಿಮಾಲಿ ನನಗೆ ಅನ್ಫರ್ಗೆಟಬಲ್ ಮೂಮೆಂಟ್ ಅಂದರೆ ದೊಡ್ಡಣ್ಣ ಅಂಕಲ್ ಜೊತೆ ಆ್ಯಕ್ಟ್ ಮಾಡಿದ್ದು. ನನಗೆ ತುಂಬ ಭಯ ಆಗಿತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋವಾಗ. ಅಂದರೆ ಏನಕ್ಕೆ, ಅವರು ಸೀನಿಯರ್ ಮೋಸ್ಟ್ ಪರ್ಸನ್ನು. ಆ್ಯಂಡ್ ನನಗೆ ಅವ್ರು ಅಂದ್ರೇ ಭಯ ಆಗೋಯ್ತು.
ನಾನು ಮಾಡಲ್ಲ ನಾನು ಹೋಗಲ್ಲ ಅಂತ ಇದ್ದೆ. ಶೋಭಿ ಅಂಕಲ್ ಹೇಳಿಬಿಟ್ಟು, ಶೋಭಿ ಅಂಕಲ್ ಅಂತ ಹೇಳಿದಾಗ ನಾನು ಹೇಳ್ತೀನಿ ಇನ್ನೊಂದು ವಿಷಯ. ಅಪ್ಪನಿಗೆ ತುಂಬ ಆತ್ಮೀಯರಾಗಿದ್ದರು ಶೋಭರಾಜ್ ಅವರು. ಲೈಕ್ ಅಪ್ಪ ಬಂದು ದ್ವಾರಕೀಶ್ ಅಂಕಲ್ ಕಂಪನಿಯಲ್ಲಿ ಪ್ರೊಡಕ್ಷನ್ ಕಂಟ್ರೋಲರಾಗಿ ವರ್ಕ್ ಮಾಡ್ತಾಯಿದ್ರು. ಸೊ ಅಪ್ಪ ಆಲ್ಮೋಸ್ಟ್ ಮಂಜುಳಾ ಅವ್ರ ಜೊತೆಲಾಗಿರ್ಬೋದು, ಜಯಪ್ರದಾ ಅವ್ರ ಜೊತೆಲಾಗಿರ್ಬೋದು, ಜೈಮಾಲಿನಿ ಅವ್ರ ಜೊತೆಲಾಗಿರ್ಬೋದು, ಎಲ್ಲರ ಜೊತೆಲೂ ವರ್ಕ್ ಮಾಡಿದ್ದಾರೆ ಅಪ್ಪ. ಸೊ ಅಪ್ಪ ಅವರ ಎಕ್ಸ್ಪೀರಿಯನ್ಸ್ ನನ್ನ ಹತ್ರ ಹೇಳ್ಕೊತಾ ಇದ್ರು. ಪುಟ್ಟ ಇವ್ರು ಈ ಥರ ಇರ್ತಿದ್ರು, ಅವ್ರು ಆ ಥರ ಇರ್ತಿದ್ರು, ಮಗಳೇ ನೀನು ಇವ್ರ ಥರ ಆಗಬೇಕು, ಅವ್ರ ಥರ ಆಗಬೇಕು. ಬಟ್ ಅಪ್ಪನ ಒಂದು ದೊಡ್ಡ ಆಸೆ ಏನು ಅಂತ ಹೇಳಿದ್ರೆ, ನಾನು ಮಂಜುಳಾ ಅವ್ರ ಥರ ದೊಡ್ಡ ಆ್ಯಕ್ಟ್ರೆಸ್ ಆಗಬೇಕು ಅಂತ ಅವ್ರಿಗೆ ಒಂದು ತುಂಬ ಆಸೆ ಇತ್ತು. ಎಸ್, ಇನ್ನೂ ನಾನು ಅಪ್ಪನ ಆಸೆ 100% ಈಡೇರ್ಸೋಕ್ಕಾಗಿಲ್ಲ. 1.1% ಈಡೇರಿಸಿದ್ದೀನಿ ಅಂತ ಅಂದ್ಕೊತೀನಿ. ಬಟ್ ನಾನು ಒಂದು ಅವಾರ್ಡ್ ತೊಗೊಂಡು ಒಂದು ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡು ಆ ಅವಾರ್ಡ್ನ ನನ್ನ ತಂದೆಗೆ ಅರ್ಪಣೆ ಮಾಡಿದಾಗಲೇ ಮೋಸ್ಟ್ಲಿ ನಾನು ಅವ್ರ ಆತ್ಮಕ್ಕೆ ತೃಪ್ತಿ ಸಿಗೋದು ಅಂತ ಅಂದ್ಕೊತೀನಿ. ಸೊ ಅಲ್ಲಿಂದ ನಾಗಾಭರಣ ಆದ ನಂತರ ನಾನು ಮಾಡಿದ ನೆಕ್ಸ್ಟ್ ಸಿನಿಮಾ ಬಂದು ಮತ್ತೊಂದು ವೆರಿ ಫೇಮಸ್ ಡೈರೆಕ್ಟರ್ ಸೀತಾರಾಮ್ ಕಾರಂತ್, ಯಾಹೂ ಅಂತ ಹೇಳಿಬಿಟ್ಟು ಚಂದ್ರಮುಖಿ ಪ್ರಾಣಸಖಿ, ಸ್ಮೈಲ್, ಶಿವರಾಜ್ ಕುಮಾರ್ ಅವ್ರದ್ದು ಈ ಥರ ದೊಡ್ಡ ದೊಡ್ಡ ಸಿನಿಮಾ ಎಲ್ಲ ಮಾಡಿದ್ದಾರೆ. ಸೊ ಅವ್ರ ಒಟ್ಟಿಗೆ ವರ್ಕ್ ಮಾಡಿದಂಥ ಸಿನಿಮಾ ಯಾಹೂ ಅಂತ ಹೇಳಿಬಿಟ್ಟು. ಯಾಹೂ ಅಲ್ಲಿ ನನ್ನ ಒಂದು ಪಾತ್ರ ತುಂಬಾ ಚಿಕ್ಕದಿತ್ತು. ಇಟ್ಸ್ ಸೆಕೆಂಡ್ ಲೀಡ್. ಆ್ಯಕ್ಚುಲಿ ಸಿನಿಮಾ ಪ್ರಕಾರ ಹೋಗೋಕೆ ಹೋಯ್ತು ಅಂದರೆ ದಟ್ಸ್ ಅ ಫಸ್ಟ್ ಲೀಡ್ ಆಫ್ ದ ಸಿನಿಮಾ. ಧ್ರುವ ಶರ್ಮಾ ಅವರು ನನ್ನ ಪೇರಾಗಿ ಮಾಡಿದರು. ಹಿ ವಾಸ್ ಡಮ್ ಆ್ಯಕ್ಚುಲಿ. ಈಗ ಅವ್ರು ನಮ್ಮ ಜೊತೆಗೆ ಇಲ್ಲ, ಆಯಿತು 2 ವರ್ಷ ಆಯಿತು ಅನಿಸುತ್ತೆ ಅವ್ರು ತೀರ್ಕೊಂಡು. CCLಲ್ಲೆಲ್ಲ ಇದ್ದರು ಅವರು, ಧ್ರುವ ಶರ್ಮಾ. ಸೊ ನನಗೆ ಸೀತಾರಾಮ್ ಅಂಕಲ್ ಒಂದು ಪಾತ್ರ ನನಗೆ ಆಪರ್ಚುನಿಟಿ ಕೊಟ್ಟಾಗ ತುಂಬ ಖುಷಿ ಆಯಿತು ನನಗೆ. ಸೊ ತುಂಬ ಖುಷಿಯಾಗಿ ಆ್ಯಕ್ಟ್ ಮಾಡಿದೆ ಆ ಸಿನಿಮಾನ ನಾನು. ತುಂಬ ಚೆನ್ನಾಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸು. ಯಾಕಂದರೆ ನಾನು ಇದುವರೆಗೂ ಮಾಡ್ಕೊಂಬಂದಿರೋ ಎಲ್ಲ ಡೈರೆಕ್ಟರ್ಸು ಅಷ್ಟೇ, ಎಲ್ಲ ದಿಗ್ಗಜರೇ ಆ್ಯಕ್ಚುಲಿ. ಸೊ ಯಾಹೂ ಆದ ನಂತರ ನನಗೆ ಸೆಕೆಂಡ್ PU ಎಕ್ಸಾಮ್ಸ್ ಬಂದುಬಿಡ್ತು. ಸೆಕೆಂಡ್ PU ಎಕ್ಸಾಮ್ ಮುಗ್ದಿದ್ದು ನನಗೆ ಬಂದಿದ್ದು ನೆಕ್ಸ್ಟ್ ಆಪರ್ಚುನಿಟಿನೇ. ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಆರ್ಟಿಸ್ಟ್ ಕೋಆರ್ಡಿನೇಟರ್ ಅನಂತು ಅಂಕಲ್ ಇದ್ದಾರೆ. ಸೊ ನಾನು ಇದುವರೆಗೂ ಅಂಕಲ್ ಬಗ್ಗೆ ನಾನು ಎಲ್ಲೂ ಹೇಳಿಲ್ಲ. ಇನ್ಫ್ಯಾಕ್ಟ್ ನನಗೆ ಹೆತ್ತವರ ಕನಸು ಅಂತ ನಾನು ಮಾಡಿದ್ದು ಒಂದು ಸಿನಿಮಾ, ರಾಧಿಕಾ ಕುಮಾರಸ್ವಾಮಿ ಅವ್ರು ಫಸ್ಟ್ ಲೀಡಾಗಿ ಮಾಡಿದ್ರು, ನಾನು ಸೆಕೆಂಡ್ ಲೀಡಾಗಿ ಮಾಡಿದೆ. ಇದು ತೆಲುಗು ಒಂದು ಸಿನಿಮಾದ ಒಂದು ರೀಮೇಕ್ ಸಿನಿಮಾ. ಇದು ಅಮ್ಮಾಯಿ ಕಾಪುರಂ ಅಂತ ಹೇಳಿಬಿಟ್ಟು ತೆಲುಗು ಅಲ್ಲಿ ಶ್ರೀದೇವಿ ಅವರು ಮಾಡಿದಂಥ ಸಿನಿಮಾ ಇರಬೇಕು. ನನಗೆ ಅವರು ಆರ್ಟಿಸ್ಟ್ ಯಾರು ಅಂತ ಗೊತ್ತಿಲ್ಲ. ಸೊ ನಾನು ಅದರಲ್ಲಿ ಸೆಕೆಂಡ್ ಲೀಡಾಗಿ ಮಾಡಿದೆ. ಸೊ ಅನಂತು ಅಂಕಲ್ ಇಮಿಡಿಯೇಟಾಗಿ ಕರ್ಕೊಂಡು ಹೋಗಿ ನನ್ನ ಸಾಯಿ ಪ್ರಕಾಶ್ ಅಂಕಲ್ಗೆ ಪರಿಚಯ ಮಾಡಿಸಿದ್ರು. ಆ್ಯಂಡ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗೆ ಸಾಯಿ ಪ್ರಕಾಶ್ ಅವ್ರ ಜೊತೆ ವರ್ಕ್ ಮಾಡಿದ್ದು. ಯಾಕಂದರೆ ಅವ್ರು ಮಾಡಿರೋ ಎಲ್ಲ ಸಿನಿಮಾನೂ ಹೀಗಿದೆ. ಸೊ ಅಂಥವ್ರ ಸಿನಿಮಾಲಿ ಅಂಥವ್ರ ಒಟ್ಟಿಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಐ ಶುಡ್ ಬಿ ರಿಯಲಿ ಬ್ಲೆಸ್ಡ್ ಆ್ಯಕ್ಚುಲಿ ಅಲ್ವಾ. ಸೊ ನಂದು ರಾಧಿಕಾ ಅವ್ರದ್ದು ಒಂದು ಸಾಂಗ್ ಕೂಡ ಇದೆ ಒಟ್ಟಿಗೆ. ಅದು ಒಂಥರ ತುಂಬ ಫನಿಯಾಗಿದೆ ಸಾಂಗ್, ತುಂಬ ಚೆನ್ನಾಗಿದೆ. ಅತ್ತೆ ನಿನ್ನ ಲತ್ತೆ ಈಗ ಮಾವ ನೀನು ಎಕ್ಕುಟ್ಟೋಗ ಅಂತ ಹೇಳ್ಬಿಟ್ಟು ತುಂಬ ಅನುಭವಿಸಿ ಮಾಡಿದಂಥ ಸಿನಿಮಾ ಆ್ಯಕ್ಚುಲಿ. ಆ ಒಂದು ಸಾಂಗಲ್ಲಿ ನನ್ನದಾಗಲಿ ರಾಧಿಕಾ ಅವ್ರದ್ದಾಗಲಿ ಗೆಟಪ್ ಒಂದೇ ಥರ ಇದೆ. ಐ ಮೀನ್ ಇಬ್ಬರೂ ಒಂದೇ ಥರ ಕಾಣಿಸ್ತೀವಿ, ಆ ಥರ ಇತ್ತು ಮೇಕ್ ಓವರ್ ಇಬ್ರಿಗೂ. ಆ ಸಾರಿ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಆಮೇಲೆ ಕಂಪ್ಲೀಟಾಗಿ ಆ ಮೇಕಪ್ ಆಗಿರ್ಬೋದು, ಐ ಲೆನ್ಸ್ ಆಗಿರ್ಬೋದು, ಐ ಮೇಕಪ್ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು, ಆ ಲಿಪ್ ಶೇಪ್ ಆಗಿರ್ಬೋದು, ಪ್ರತಿಯೊಂದು ಒಂದೇ ಥರ ಇತ್ತು ಇಬ್ರದ್ದು. ಐ ವಾಸ್ ರಿಯಲಿ ಬ್ಲೆಸ್ಡ್ ಟು ವರ್ಕ್. ಆ್ಯಂಡ್ ರಾಧಿಕಾ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಶಿ ಈಸ್ ವೆರಿ ಡೌನ್ ಟು ಅರ್ತ್. ಆ್ಯಂಡ್ ರಾಧಿಕಾ ಅವರು ಬಿಟ್ಟು ನನಗೆ ತುಂಬ ಇಷ್ಟ ಆಗಿದ್ದು ಅದರಲ್ಲಿ ಅಂದರೆ ಸುಂದರರಾಜ್ ಅಂಕಲು, ಪ್ರಮಿಳಾ ಜೋಶಾಯಿ ಆಂಟಿ, ಆ್ಯಂಡ್ ಅಫ್ಕೋರ್ಸ್ ಸಾಯಿ ಪ್ರಕಾಶ್ ಅಂಕಲ್. ಹೀ ಈಸ್ ಅ ಡಾರ್ಲಿಂಗ್. ನಂಗೆ ತುಂಬ ಇಷ್ಟ ಅವ್ರ ಹತ್ರ. ಅಪ್ಪಿ ಅಂತ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ಅವರು. ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ಮಾಡಿದ್ದು ಕಮಿಟ್ ಆಗಿದ್ದು ಒಂದು ಸೀರಿಯಲ್ಗೆ, ಸುಕನ್ಯಾ ಅಂತ ಹೇಳಿಬಿಟ್ಟು ರವಿಕಿರಣ್ ಪ್ರೊಡಕ್ಷನ್ಸ್, RK ಪ್ರೊಡಕ್ಷನ್ಸಲ್ಲಿ ರವಿಕಿರಣ್ ಅವ್ರು ಡೈರೆಕ್ಷನ್ ಮಾಡಿದಂಥ ಒಂದು ಸೀರಿಯಲ್ ಅದು. ಇಟ್ ವಾಸ್ ಟೆಲಿಕಾಸ್ಟೆಡ್ ಆಲ್ಮೋಸ್ಟ್ ಫಾರ್ 4 years, 4 ವರ್ಷ ಟೆಲಿಕಾಸ್ಟ್ ಆಯಿತು. ಸೊ ಸುಕನ್ಯಾ ಟೈಟಲ್ ಕ್ಯಾರೆಕ್ಟರ್ ಬಂದು ಶ್ವೇತಾ ಚಂಗಪ್ಪ ಅವ್ರು ಮಾಡಿದ್ರು. ನಾನು ಸೆಕೆಂಡ್ ಲೀಡಾಗಿ ಮಾಡಿದೆ. ಅಫ್ಕೋರ್ಸ್ ಅಗೇನ್ ಸೆಕೆಂಡ್ ಲೀಡಾಗಿ ಮಾಡಿದೆ, ಮಧುಮತಿ ಅಂತ ಹೇಳಿಬಿಟ್ಟು.
ತುಂಬ ಚೆನ್ನಾಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನನಗೆ. ಆ್ಯಂಡ್ ಆ ಕ್ಯಾರೆಕ್ಟ್ರು ಹೇಗೆ ಬಿಲ್ಡ್ ಆಯಿತು ಅಂದರೆ, ಸ್ಟಾರ್ಟಿಂಗಲ್ಲಿ ತುಂಬ ಟಾಕೆಟಿವ್ ಆಗಿದ್ದಂಥ ಕ್ಯಾರೆಕ್ಟ್ರು ಏಕ್ದಮ್ ಸೆಂಟಿಮೆಂಟಲ್ ಆಗಿ ಹೊಟ್ಟೋಯ್ತು ಕ್ಯಾರೆಕ್ಟ್ರದು. ಆ್ಯಂಡ್ ಪ್ರತಿಯೊಂದು ಹೆಣ್ಮಕ್ಳ ಮನಸ್ಸಲ್ಲಿ ಗಾಢವಾಗಿ ಕೂತಿದಂಥ ಒಂದು ಪಾತ್ರ ಆಗೋಯ್ತು ಮಧುಮತಿ ಅನ್ನೋ ಪಾತ್ರ. ಇವತ್ತಿಗೂ ನನಗೆ ಎಲ್ಲಾದರೂ ನಾನು ಹೋದರೆ ಮಧುಮತಿ ನೀವೇ ಅಲ್ವಾ ಮಾಡಿದ್ದು, ಮಧುಮತಿ ನೀವೇ ಅಲ್ವಾ ಮಾಡಿದ್ದು ಅಂತ ಕೇಳ್ತಾರೆ. ಸೊ ಐ ಆಮ್ ಬ್ಲಸ್ಡ್, ಅಷ್ಟು ಖುಷಿಯಾಗಿದೆ. ಸೊ ನಾನು ಸುಕನ್ಯಾ ಮಾಡ್ತಾ ಇದ್ದಂಗೆ ಒಂದು ರಿಯಾಲಿಟಿ ಶೋ ಮಾಡಿದೆ, ಡ್ರೀಮ್ ಗರ್ಲ್ಸ್ ಅಂತ ಹೇಳಿಬಿಟ್ಟು, ನಕ್ಷತ್ರ ಲೋಕದ ಅಪ್ಸರೆಯರು ಅಂತ ಹೇಳಿಬಿಟ್ಟು. ಅದು 12 ಹೀರೋಯಿನ್ಸ್ ಮಧ್ಯ ನಡೆದಿದ್ದಂಥ ಒಂದು ಡಾನ್ಸ್ ಕಾಂಪಿಟೇಷನ್ ಅದು. ಸೊ ಎಲ್ಲ ಆಲ್ಮೋಸ್ಟ್ ಬಿಯಾಂಕಾ ದೇಸಾಯಿ ಇದ್ದರು, ಯಜ್ಞಾ ಶೆಟ್ಟಿ ಇದ್ದರು, ಕಾರುಣ್ಯರಾಮ್ ಇದ್ದರು, ಸ್ಫೂರ್ತಿ ಇದ್ದರು, ಎಲ್ಲ ಆಲ್ಮೋಸ್ಟ್ ಅಶ್ವಿನಿ, ಒಂದು 12 ಹೀರೋಯಿನ್ಸ್ ಇದ್ವಿ ನಾವೆಲ್ಲ ಒಟ್ಟಿಗೆ. ಆ್ಯಂಡ್ ಐ ವಾಸ್ ದ ಫಸ್ಟ್ ರನ್ನರ್ ಅಪ್ ಅದರಲ್ಲಿ. ಬಟ್ ಸ್ಟಿಲ್ ಇವತ್ತಿಗೂ ನಾನು ಯಾವುದೇ ಒಂದು ವಿಲೇಜ್ಗೆ ಹೋಗಲಿ, ಇನ್ನೊಂದಕ್ಕೆ ಹೋಗಲಿ, ನಾನು ಯಾವುದೇ ಒಂದು ಲೈವ್ ಬರಲಿ, ಇನ್ನೊಂದು ಬರಲಿ, ಎಲ್ಲರೂ ನೆನೆಸ್ಕೊಂಡು ಹೇಳೋದು ಡ್ರೀಮ್ ಗರ್ಲ್ಸ್ ಬಗ್ಗೆನೂ ಕೇಳ್ತಾರೆ, ಯು ಆರ್ ಅ ಪರ್ಫೆಕ್ಟ್ ಡಾನ್ಸರ್ ಅಂತ. ಸೊ ಐ ಆಮ್ ಬ್ಲೆಸ್ಡ್ ಫಾರ್ ದ್ಯಾಟ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಅದಾದ ನಂತರ ನನಗೆ ಸ್ವಲ್ಪ ಮನಸ್ಸು ಯಾಕೋ ತುಂಬ ಬೇಜಾರಾಗಿತ್ತು. ಸ್ವಲ್ಪ ಕೆಲವೊಂದು ಪರ್ಸ್ನಲ್ ಇಶ್ಯೂಸ್ಗೋಸ್ಕರ ನಾನು ಐ ಟುಕ್ ಅ ವೆರಿ ಲಾಂಗ್ ಬ್ರೇಕ್ ಇಂಡಸ್ಟ್ರಿಗೆ. ಸೊ 6 to 7 years ಬ್ರೇಕ್ ಆಯಿತು. ಇನ್ ಬಿಟ್ವೀನ್ ಬಂದು ನನಗೆ ನಮ್ಮ ಡಾನ್ಸ್ ಕೊರಿಯೋಗ್ರಫರ್ ಮುರಳಿ ಅಣ್ಣ ಇದ್ದಾರೆ, ಅವ್ರು ತುಂಬ ಫೋರ್ಸ್ ಮಾಡಿದ್ದಕ್ಕೆ ಅಂಜದ ಗಂಡು ಅಂತ ಹೇಳಿಬಿಟ್ಟು ಒಂದು ಸಿನಿಮಾಲಿ ಒಂದು ಕ್ಯಾಮಿಯೋ ಸಾಂಗ್ ಮಾಡಿದೆ. ತುಂಬ ಚೆನ್ನಾಗಿದೆ ಸಾಂಗ್ ಅದು. ಸತೀಶ್ ನಿನಾಸಮ್ ಅವರು ಹೀರೋ ಆಗಿ ಮಾಡಿದ್ದ ಸಿನಿಮಾಲಿ. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ರಾಜು ತಾಲಿಕೋಟೆ ಅಂಕಲ್ ಇದ್ದರು ಅದರಲ್ಲಿ. ಆ್ಯಂಡ್ ಅವ್ರು ಯಾವಾಗಲೂ ನಮ್ಮ ಮಮ್ಮಿ ಹತ್ರ ಫೋನಲ್ಲಿ ಹೇಳ್ತಾಯಿದ್ರು, ನಿಮ್ಮ ಮಗಳನ್ನ ದಯವಿಟ್ಟು ಕೊಟ್ಬಿಡಿ, ನಾನು ದಟ್ಟು ತೊಗೊಂಡ್ಬಿಡ್ತೀನಿ, ನನಗೆ ಮಕ್ಕಳಿಲ್ಲ, ನಾನೇ ಇವಳನ್ನ ಸಾಕೊಂಡ್ಬಿಡ್ತೀನಿ ಅಂತ ಹೇಳಿಬಿಟ್ಟು ತುಂಬ ಪ್ರೀತಿ ಮಾಡ್ತಿದ್ರು ನನ್ನ ಅಂಕಲ್. ಇವತ್ತಿಗೂ ನನ್ನ ಹತ್ರ ಅಷ್ಟೇ ಪ್ರೀತಿಯಾಗಿ ಅಷ್ಟೇ ಮುದ್ದಾಗಿ ಮಾತಾಡಿಸ್ತಾರೆ ನನ್ನ. ಸೊ ನನಗೆ ಒಂದು ಖುಷಿ ಆಗೋದೇನು ಅಂದರೆ, ನಾನು ಯಾವುದೇ ಒಂದು ಸಿನಿಮಾ ಆಗಲಿ, ಯಾವುದೇ ಒಂದು ಸೀರಿಯಲ್ ಆಗಲಿ, ಎಲ್ಲೇ ಒಂದು ಏನೇ ಒಂದು ಮಾಡಿದ್ರು ನಾನು ಏನು ಸಂಪಾದನೆ ಮಾಡ್ತೀನಿ ಅನ್ನೋದು ನೋಡ್ತೀನಿ. ಅಂದರೆ ದುಡ್ಡು ನೋಡೋದಿಲ್ಲ, ನಾನು ಜನರನ್ನ ಸಂಪಾದನೆ ಮಾಡ್ತೀನಿ ಇಲ್ವಾ ಅಂತ ನೋಡ್ತೀನಿ. ಬಿಕಾಸ್ ನಾವು ಹೋಗೋವಾಗ ಕೊನೆಗೆ ನಮಗೆ ಸಿಗೋದು 6 ಅಡಿ 3 ಅಡಿ ಜಾಗ ಇರ್ಬೋದು, ಬಟ್ ಏನು ಸಂಪಾದನೆ ಮಾಡಿದೆ ನೀನು ಅಂತ ಕೇಳಿದ್ರೆ ನನ್ನ ಪ್ರೀತಿ ಮಾಡೋ ಜನಗಳನ್ನ ಸಂಪಾದನೆ ಮಾಡಿದೆ ಅಂತ ಹೇಳ್ತೀನಿ ನಾನು. ಸೊ ನನಗೆ ಜನಗಳು ಇಂಪಾರ್ಟೆಂಟ್, ನನಗೆ ಜನಗಳ ಪ್ರೀತಿ ಇಂಪಾರ್ಟೆಂಟು. ಸೊ ಅದಾದ ನಂತರ ಕಂಪ್ಲೀಟ್ ಮತ್ತೆ ಪುನಃ ಗ್ಯಾಪ್ ಕೊಟ್ಟೆ. ಮತ್ತು ಪುನಃ ನನಗೆ ಒಂದು ವೆರಿ ಬಿಗ್ ಆಪರ್ಚುನಿಟಿ ಬಂತು ನನಗೆ. ಟಪೋರಿ ಸತ್ಯಣ್ಣ ಬಂದು ಫಸ್ಟ್ ಸಿನಿಮಾ ಅವರು ಡೈರೆಕ್ಷನ್ ಮಾಡಿದ್ದು ಮೇಳ ಅಂತ ಹೇಳಿಬಿಟ್ಟು. ಮೇಳ ಸಿನಿಮಾ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ ಸಿನಿಮಾ ಬಂದು ಇದು ಆರ್ಟ್ ಆ್ಯಂಡ್ ಕಮರ್ಷಿಯಲ್ ಇರುವಂಥ ಒಂದು ಸಿನಿಮಾ. ಈಗ ನೀವೆಲ್ಲ ಸಾಧಾರಣ ನೋಡೇ ಇರ್ತೀರ, ರೋಡಲ್ಲಿ ಈ ಉತ್ತರ ಕರ್ನಾಟಕದಿಂದ ಬಂದಿರೋವಂಥ ಹೆಣ್ಮಕ್ಳು ಜಾಸ್ತಿ ಇರ್ತಾರೆ. ಈ ಕೋಲೆ ಬಸವಣ್ಣನ ಹಿಡ್ಕೊಂಡು ರೋಡಲ್ಲಿ ಹೋಗ್ತಾ ಇರ್ತಾರೆ ಹೆಣ್ಮಕ್ಳು. ಆ ಒಂದು ಪಾತ್ರ ನಾನು ಮಾಡಿದ್ದೀನಿ. ಯಾಕಂದರೆ ನನಗೆ ಈ ಒಂದು ಪಾತ್ರಕ್ಕೆ ನಮ್ಮ ಡೈರೆಕ್ಟರ್ ಸತ್ಯನ ನನಗೆ ತುಂಬ ಹೋಮ್ವರ್ಕ್ ಮಾಡಿಸಿದ್ರು. ನಾನು ಅವ್ರ ಹತ್ರ ಒದೆ ಒಂದು ತಿಂದಿಲ್ಲ, ಬಿಟ್ಟರೆ ಬೈಸ್ಕೊಂಡು ಬಿಟ್ಟಿದ್ದೀನಿ, ಎಲ್ಲ ಆಗಿಬಿಟ್ಟಿದೆ. ಒದೆ ಮಾತ್ರ ತಿಂದಿಲ್ಲ. ಮೋಸ್ಟ್ಲಿ ಇನ್ನು 2 ದಿನ ಇದ್ದಿದ್ದರೆ ಹೊಡೆದು ಬಿಡ್ತಿದ್ರು ಅಣ್ಣ ನನಗೆ, ಬಿಕಾಸ್ ಆ ಒಂದು ಪಾತ್ರಕ್ಕೆ ಅಷ್ಟು ಬೇಕಾಗಿತ್ತು. ಸೊ ಅಣ್ಣ ಇವತ್ತಿಗೂ ಹೇಳ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾಳೆ ವಿದ್ಯಾ ಅಂತ. ನಾನು ಏನು ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಅದು ಅವ್ರು ಮಾಡಿಸಿದ್ದಾರೆ. ಸೊ ನಾನು ಮಾಡಿದ್ದೀನಿ, ಬಿಕಾಸ್ ನನ್ನ ವಯಸ್ಸಿಗೆ ಮೀರಿರೋ ಅಂಥ ಒಂದು ಪಾತ್ರ ಅದು. ಸೊ ತುಂಬ ಚೆನ್ನಾಗಿದೆ. ಈಗ ಆಲ್ಮೋಸ್ಟ್ ಸೆನ್ಸಾರಿಗೆ ಹೋಗ್ತಾ ಇದೆ ಈ ತಿಂಗಳು. ಸೊ ಮೇ ಬಿ ನೆಕ್ಸ್ಟ್ ಇಯರ್ 2021ನಲ್ಲಿ ನಿಮ್ಮ ಎಲ್ಲರ ಮುಂದೆ ಬರುತ್ತೆ ಮೇಳ ಸಿನಿಮಾ. ಐ ಆಮ್ ಶ್ಯೂರ್ ಆ ಸಿನಿಮಾದಲ್ಲಿ ನನ್ನ ಒಂದು ಪಾತ್ರಕ್ಕೆ ಇರುವಂಥ ಆ ಒಂದು ವೆಯ್ಟ್ ಇದೆ ಅಲ್ಲ. ಈ ಹಳೆ ಸಿನಿಮಾದಲ್ಲಿ ಈ ಸಂಪತ್ತಿಗೆ ಸವಾಲಲ್ಲಿ ಮಂಜುಳಾನ ಏನು ನೋಡಿದ್ದೀರೋ ನೀವು, ಸೊ ಮಂಜುಳಾನ ನೀವು ಕಂಪ್ಲೀಟಾಗಿ ಒಡವೆ ಗಿಡವೆ ಎಲ್ಲ ಹಾಕ್ಕೊಂಡು ಜೋರು ಬಜಾರಿ ಮಂಜುಳಾ ನೋಡಿದ್ದೀರ. ಅದೇ ರುದ್ರಿನ ನೀವಿಲ್ಲಿ ನೋಡ್ಬೋದು, ಬಟ್ ಒಡವೆ ಗಿಡವೆ ಎಲ್ಲ ಬಿಚ್ಚೋಲೆ ಗೌರಮ್ಮ ರುದ್ರಿ ಅಂತ ನೋಡ್ಬೋದು ನೀವು. ಬಿಕಾಸ್ ಇದು ಆಡಿಯಲ್ಲಿ ಅವಳೇ ಹೆಡ್ಡಾಗಿರ್ತಾಳೆ. ಬೇಕಿದ್ದು ನಾನು ಹೇಳಲ್ಲ, ನೀವು ಸಿನಿಮಾ ಬಂದಾಗಲೇ ನೋಡಬೇಕು. ಸೊ ಎನಿವೇಸ್, ಥ್ಯಾಂಕ್ ಯು ಸತ್ಯನಾ ಫಾರ್ ಆಫರಿಂಗ್ ಮೀ ಫಾರ್ ಸಚ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್.
ಆ್ಯಂಡ್ ಈ ಸಿನಿಮಾದಲ್ಲಿ ಮಠ ಅಂಕಲ್ ಕೂಡ ಇದ್ದರು. ಆ್ಯಂಡ್ ನನಗಿನ್ನೂ ಆ ಸಿನಿಮಾ ಬಗ್ಗೆ ಕಾಡೋದು ಒಂದೇನು ಅಂದರೆ, ನನ್ನ ಮಠ ಅಂಕಲ್ ಎದೆಗೆ ಕಾಲಲ್ಲಿ ಜೋರಾಗಿ ಓದ್ಬಿಟ್ಟಿದ್ದೆ. ಅವ್ರಿಗೆ ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸ್ ಅವ್ರಿಗೆ ಉಸಿರು ಹಿಡ್ಕೊಂಬಿಟ್ಟಿತ್ತು. ಸೊ ಅದು ಬೇಕಿತ್ತು, ಅವರೇ ಬೇಕು ಬೇಕು ಅಂತ ಕೇಳಿ ಓದಿಸ್ಕೊಂಡ್ರು. ಸೊ ಬಟ್ ನನಗೆ ಅದೊಂದು ನೋವು ಇನ್ನೂ ಇದೆ. ನಾನು ಇವತ್ತಿಗೂ ಅಂಕಲಿಗೆ ಫೋನ್ ಮಾಡಿದರೆ ಹೇಳ್ತೀನಿ, ಐ ಆಮ್ ಸಾರಿ ಅಂಕಲ್ ಅಂತ. ಓಕೆ ಬಿಡು ಮಗ, ದಟ್ಸ್ ಓಕೆ, ಅದೇ ಬೇಕಾಗಿದ್ದಿದ್ದು ಪಾತ್ರಕ್ಕೆ ಅಂತಾರೆ. ಆ್ಯಂಡ್ ಲವ್ ಯು ಮಠ ಅಂಕಲ್ ಫಾರ್ ದ್ಯಾಟ್. ಆ್ಯಂಡ್ ಸೊ ನನ್ನ ಸಿನಿಮಾ ಜರ್ನಿ ಇಷ್ಟು. ನನ್ನ ಫ್ಯೂಚರ್ ಪ್ಲಾನ್ಸ್, ಎಸ್, ನನಗೆ ಹೋಮ್ ಪ್ರೊಡಕ್ಷನ್ ಮಾಡಬೇಕು ಅಂತ ಆಸೆ ಇದೆ. ಹಾಗೆ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇದೆ. ಈಗೊಂದು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಇಟ್ಸ್ ಅ ಮೈಥಾಲಜಿ ಸ್ಕ್ರಿಪ್ಟ್ ನಾನು ಸ್ಟಾರ್ಟ್ ಮಾಡಿರೋದು. ಮೇ ಬಿ 1.5 ವರ್ಷ ಬೇಕಾಗುತ್ತೆ ಆ ಸ್ಕ್ರಿಪ್ಟ್ ಕಂಪ್ಲೀಟ್ ಮಾಡಲಿಕ್ಕೆ. ಸೊ ಅದು ಶ್ರೀರಾಮನ್ ಬಗ್ಗೆ ಮಾಡ್ತಾಯಿದ್ದೀನಿ ಸ್ಕ್ರಿಪ್ಟು. ಸೊ ಅದು ಏನು ಎತ್ತ ಅಂತ ಹೇಳಿಬಿಟ್ಟು ನನ್ನ ಸಿನಿಮಾ ಶುರು ಆದಮೇಲೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಅದಕ್ಕೆ ನೀವು 2 years ಡೆಫಿನೆಟ್ಲಿ ವೆಯ್ಟ್ ಮಾಡಬೇಕು. ಬಟ್ ಐ ಆಮ್ ಶ್ಯೂರ್ ನನ್ನ ಫಸ್ಟ್ ಡೈರೆಕ್ಷನ್ ಆ ಸಿನಿಮಾನೇ ಆಗಿರುತ್ತೆ. ಅದಕ್ಕೆ ಮುಂಚೆ ಇನ್ನೂ ಒಳ್ಳೆ ಕತೆ ಏನಾದರೂ ಡೆಫಿನೆಟ್ಲಿ ಮೈಂಡಿಗೆ ಬಂತು ಅಂದರೆ ಡೆಫಿನೆಟ್ಲಿ ನಾನು ಡೈರೆಕ್ಟ್ ಮಾಡ್ತೀನಿ. ಬಟ್ ಈ ಸಿನಿಮಾ ಅಂತೂ ಖಂಡಿತ ಮಾಡೇ ಮಾಡ್ತೀನಿ. ಬಟ್ ನನ್ನ ಫ್ಯೂಚರ್ ಪ್ಲಾನ್ ಇರೋದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ. ನನ್ನ ತಮ್ಮನ ಲಾಂಚ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಹೀರೋ ಆಗಿ. ಬಟ್ ಅವನ ಆಸೆಗೆ ತೋರಿಸ್ತಾ ಇಲ್ಲ. ಪ್ಲೀಸ್ ನೀನು ಒಬ್ಳು ಆ್ಯಕ್ಟ್ ಮಾಡಿರೋದು ಸಾಕು, ನನ್ನ ಕರಿಬೇಡ ನೀನು ಆ್ಯಕ್ಟ್ ಮಾಡೋಕ್ಕೆ ಅಂತ ಕೇಳ್ತಾನೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಸಿನಿಮಾ ಕರಿಯರ್. ನನಗೆ ಶೆಕೆ ಆಗ್ತಾಯಿದೆ ನನ್ನ ಮಾತು ಕೇಳಿ. ನಿಮಗೆ ಬೇಜಾರಾಗಿಲ್ವಾ? ಐ ಥಿಂಕ್ ಸೊ ಬೇಜಾರಾಗಿದೆ. ಬಟ್ ಸ್ಟಿಲ್ ಕೇಳ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ಟಾರ್ಚರ್ ನೀವೆಲ್ಲ ತಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಯು ಆರ್ ವಾಚಿಂಗ್ ವಿನೂಸ್ ಕನ್ನಡ TV. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಸೈಡಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದಂತೂ ಮರಿಬೇಡಿ. ಲವ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಕನ್ನಡ ಉಳಿಸಿ, ಕನ್ನಡನ ಬೆಳೆಸಿ.